ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಒಂದು ಕಡೆ ಯುದ್ಧ ನಡೀತಾ ಇದೆ, ಇನ್ನೊಂದು ಕಡೆ ಮಾರ್ಕೆಟ್ನಲ್ಲಿ ಈಗ ಒಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಆಗ್ತಾ ಇದೆ. ನಿಫ್ಟಿ 50 ಇನ್ನೂ ವಾಲಟೈಲ್ ಆಗಿದೆ ಮತ್ತು ತನ್ನ ಆಲ್ ಟೈಮ್ ಹೈಯನ್ನು ಇನ್ನೂ ಕ್ಲಿಯರ್ ಆಗಿ ಬ್ರೇಕ್ಔಟ್ ಮಾಡೋದಕ್ಕಾಗಿಲ್ಲ. ಆದರೆ ಕೆಲವು ಸೆಕ್ಟರ್ಗಳು ಇತ್ತೀಚೆಗೆ ತಮ್ಮ ಆಲ್ ಟೈಮ್ ಹೈ ಲೆವೆಲ್ನ ಮೇಲೆ ಬ್ರೇಕ್ಔಟ್ ಕೊಟ್ಟಿದೆ. ಉದಾಹರಣೆಗೆ ನಿಫ್ಟಿ ಆಟೋ, ನಿಫ್ಟಿ ಕಮಾಡಿಟೀಸ್, ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್. ಹೀಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ತಮ್ಮ ಆಲ್ ಟೈಮ್ ಹೈ ಬ್ರೇಕ್ ಮಾಡಿದಂಥ 3 ಔಟ್ ಪರ್ಫಾರ್ಮಿಂಗ್ ಸೆಕ್ಟರ್ಸ್ನಿಂದ 3 ಸ್ಟಾಕ್ಸನ್ನು ಅನಲೈಸ್ ಮಾಡೋಣ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋವನ್ನು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಮ್ಮ ಮೊದಲ ಸ್ಟಾಕ್ TVS ಮೋಟಾರ್ ಕಂಪ್ನಿ. ಈ ಸ್ಟಾಕ್ ಈಗ ಸ್ಟ್ರಾಂಗ್ ಮೊಮೆಂಟಮ್ನಲ್ಲಿದೆ. ಅಕ್ಟೋಬರ್ 2025ರಲ್ಲಿ ಆಲ್ ಟೈಮ್ ಹೈ ಮಾಡಿದ ನಂತರ ಸ್ಟಾಕ್ ಸ್ವಲ್ಪ ಕನ್ಸಾಲಿಡೇಟ್ ಆಯಿತು. ನಂತರ ಡಿಸೆಂಬರ್ 2025ರಲ್ಲಿ ಬ್ರೇಕ್ಔಟ್ ಕೊಟ್ಟು ಮತ್ತೆ ಅಪ್ವರ್ಡ್ ಟ್ರೆಂಡನ್ನು ಮುಂದುವರಿಸಿತು. ವ್ಯಾಲ್ಯೂಯೇಷನ್ ಕಡೆ ನೋಡೋದಾದರೆ ಕಂಪ್ನಿ ಈಗ ಪ್ರೀಮಿಯಂ ವ್ಯಾಲ್ಯೂಯೇಷನ್ನಲ್ಲಿ ಟ್ರೇಡ್ ಆಗ್ತಾ ಇದೆ. TVS ಮೋಟಾರ್ಸ್ ಕಂಪನಿಯ PE ರೇಷಿಯೋ ಬಂದು ಸುಮಾರು 62.56x ಇದೆ ಮತ್ತು PG ರೇಷಿಯೋ ಬಂದು 1.55 ಇದೆ. ಇದು ಅದರ ಪಿಯರ್ಸ್ ಆಗಿರುವಂಥ ಹೀರೋ ಮೋಟೋಕಾಪ್ ಆಗಿರ್ಬೋದು ಅಥವಾ ಏಚರ್ ಮೋಟರ್ಸ್ ಆಗಿರ್ಬೋದು, ಇದಕ್ಕಿಂತ ಹೆಚ್ಚಿದೆ. EV EBITDA ಸುಮಾರು 26x ಇದೆ. ಇದು ಬಜಾಜ್ ಆಟೋ ಮತ್ತು ಹೀರೋ ಮೋಟೋಕಾಪ್ಗಿಂತ ಹೆಚ್ಚಿದೆ, ಆದರೆ ಏಚರ್ ಮೋಟರ್ಸ್ಗಿಂತ ಸ್ವಲ್ಪ ಕಮ್ಮಿನೇ ಇದೆ. ಇನ್ನು ಬಿಸ್ನೆಸ್ ಬಗ್ಗೆ ಮಾತಾಡೋದಾದರೆ TVS ಮೋಟಾರ್ ಕಂಪ್ನಿ ವಿಶ್ವದಲ್ಲೇ 4ನೇ ಲಾರ್ಜೆಸ್ಟ್ 2 ವೀಲರ್ ಮ್ಯಾನುಫ್ಯಾಕ್ಚರರ್. ಕಂಪ್ನಿ ಈ ಮೊಪೆಡ್ಗಳು, ಸ್ಕೂಟರ್ಸು, ಕಮ್ಯೂಟರ್ ಮೋಟರ್ಸೈಕಲ್ಸ್ಗಳು, ಪ್ರೀಮಿಯಂ ಬೈಕ್ಸು ಮತ್ತು 3 ವೀಲರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಕಂಪ್ನಿಗೆ 90ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರೆಸೆನ್ಸ್ ಇದೆ. ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ಮತ್ತು ಯುರೋಪ್ ದೇಶಗಳಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಇನ್ನು FY 24-25ನಲ್ಲಿ ಇದರ ಗ್ಲೋಬಲ್ ಮಾರ್ಕೆಟ್ ಶೇರ್ ಬಂದು ಸುಮಾರು 6.4% ಇತ್ತು. ಇದು ಇಯರ್ ಆನ್ ಇಯರ್ ಅಂದರೆ ವರ್ಷದಿಂದ ವರ್ಷಕ್ಕೆ 0.2% ಇನ್ಕ್ರೀಸ್ ಆಗಿದೆ ಮತ್ತು ಎಕ್ಸ್ಪೋರ್ಟ್ಸ್ ಕಂಪನಿಯ ರೆವಿನ್ಯೂನಲ್ಲಿ ಸುಮಾರು 24% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇನ್ನು ಸೆಗ್ಮೆಂಟ್ ವೈಸ್ ನೋಡೋದಾದರೆ ಆಟೋಮೋಟಿವ್ ವೆಹಿಕಲ್ಸ್ ಮತ್ತು ಪಾರ್ಟ್ಸ್ ಇದರ ಕೋರ್ ಬಿಸ್ನೆಸ್ ಆಗಿದ್ದು ಕಂಪನಿಯ ಟೋಟಲ್ ಇನ್ಕಮ್ನಲ್ಲಿ ಸುಮಾರು 87% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈಗ ಕ್ವಾರ್ಟರ್ಲಿ ನಂಬರ್ಸ್ನ ಕಡೆ ನೋಡೋಣ. ಡಿಸೆಂಬರ್ 2025ರ ಕ್ವಾರ್ಟರ್ನಲ್ಲಿ TVS ಮೋಟಾರ್ ಕಂಪನಿ ಉತ್ತಮವಾದ ಪರ್ಫಾರ್ಮೆನ್ಸನ್ನು ಕೊಟ್ಟಿತ್ತು, ಒಳ್ಳೆ ಪರ್ಫಾರ್ಮೆನ್ಸನ್ನು ನೀಡಿತ್ತು. ಸೇಲ್ಸ್ ಸುಮಾರು 14,756 ಕೋಟಿ ಆಗಿದ್ದು ಇದು 33.7% ವರ್ಷದಿಂದ ವರ್ಷಕ್ಕೆ ಗ್ರೋ ಆಗ್ತಾ ಇದೆ. ಈ ಗ್ರೋತ್ ಮುಖ್ಯವಾಗಿ ಸ್ಟ್ರಾಂಗ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ನಿಂದ ಬಂದಿದೆ. ಡೊಮೆಸ್ಟಿಕ್ 2 ವೀಲರ್ ICE ಅಂದರೆ ಇಂಟರ್ನಲ್ ಕಂಬ್ಯೂಷನ್ ಎಂಜಿನ್ ವೆಹಿಕಲ್ಸ್ ಸುಮಾರು 21% ಗ್ರೋತ್ ಕಂಡಿದೆ. ಒಟ್ಟಾರೆ 2 ವೀಲರ್ ICE ಸೇಲ್ಸ್ ಸುಮಾರು 25% ಇನ್ಕ್ರೀಸ್ ಆಗಿದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಸುಮಾರು 35% ಗ್ರೋತ್ ಕಂಡಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಸುಮಾರು 40% ಜಂಪ್ ಆಗಿ 1 ಲಕ್ಷ ಯೂನಿಟ್ ಅನ್ನು ದಾಟಿದೆ. 3 ವೀಲರ್ ವಾಲ್ಯೂಮ್ ಕೂಡ ಡಬಲ್ಗಿಂತ ಹೆಚ್ಚಾಗಿದೆ. ಎಲ್ಲ ಕಾರಣಗಳಿಂದಾಗಿ ಕಂಪನಿಯ ಟಾಪ್ ಲೈನ್ಗೆ ಸ್ಟ್ರಾಂಗ್ ಸಪೋರ್ಟ್ ಸಿಕ್ಕಿದೆ. ಎಕ್ಸ್ಪೆನ್ಸಸ್ ಗ್ರೋತ್ ಸೇಲ್ಸ್ ಗ್ರೋತ್ಗಿಂತ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಆಪರೇಟಿಂಗ್ ಲೆವರೇಜ್ ಬೆನಿಫಿಟ್ ಸಿಕ್ಕಿದೆ. ಆಪರೇಟಿಂಗ್ ಪ್ರಾಫಿಟ್ ಬಂದು ಸುಮಾರು 39% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಇನ್ನು ಆಪರೇಟಿಂಗ್ ಮಾರ್ಜಿನ್ ಬಂದು ಸುಮಾರು 15%ನಲ್ಲಿ ಸ್ಟೇಬಲ್ ಆಗಿದೆ. ಇದು ಅಲ್ಯೂಮಿನಿಯಂ, ಕಾಪರ್ ಮತ್ತು ಪ್ಲಾಟಿನಂ ಕಮಾಡಿಟೀಸ್ ದರಗಳು ಹೆಚ್ಚಿದ್ರಿಂದಾಗಿ ಆಗಿದೆ. ಇನ್ನು ಕಂಪನಿಯ ಮಾರ್ಜಿನ್ಸ್ ಅನ್ನ ಸ್ಕೇಲ್ ಬೆನಿಫಿಟ್ಸ್, ಕಾಸ್ಟ್ ಕಂಟ್ರೋಲ್ ಮತ್ತು 0.2ರಿಂದ 0.3% ಸೆಲೆಕ್ಟಿವ್ ಪ್ರೈಸ್ ಹೈಕ್ನ ಮೂಲಕ ಮ್ಯಾನೇಜ್ ಮಾಡಿದೆ. ಇನ್ನೊಂದು ಕಡೆ ಅದರ್ ಇನ್ಕಮ್ ಸುಮಾರು 186% ಇಯರ್ ಆನ್ ಇಯರ್ ಡಿಕ್ಲೈನ್ ಆಗಿತ್ತು. ಆದರೂ ಕೂಡ ಸ್ಟ್ರಾಂಗ್ ಆಪರೇಟಿಂಗ್ ಲ್ಯಾವರೇಜ್ ಕಾರಣದಿಂದಾಗಿ ಬಾಟಮ್ ಲೈನ್ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಕಂಡು ಬಂದಿದೆ. ಇನ್ನು ನೆಟ್ ಪ್ರಾಫಿಟ್ ಬಂದು ಸುಮಾರು 46% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ನೆಟ್ ಮಾರ್ಜಿನ್ ಸುಮಾರು 52 ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ಮೆಂಟ್ ಕಂಡಿದೆ. ಇನ್ನು ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ ಕ್ಯಾಪೆಕ್ಸ್ ಗೈಡೆನ್ಸ್ ಸುಮಾರು 1,700 ಕೋಟಿ ಕೊಟ್ಟಿದೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಸುಮಾರು 2,900 ಕೋಟಿಯವರೆಗೆ ಹೋಗಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದೆ. ಈಗ ಬ್ಯಾಲೆನ್ಸ್ ಶೀಟ್ನ ಕಡೆಗೆ ನೋಡೋಣ. TVS ಮೋಟಾರ್ ಕಂಪನಿನಲ್ಲಿ ಬಾರೋವಿಂಗ್ಸ್ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. FY 24ನಲ್ಲಿ 26,006 ಕೋಟಿ ಇತ್ತು. ಅದೇ FY 25 ಬಂದಾಗ 28,609 ಕೋಟಿ ಆಗಿತ್ತು. ಸೆಪ್ಟೆಂಬರ್ 2025ರಲ್ಲಿ 31,589 ಕೋಟಿ ಆಗಿದೆ. ಅಂದರೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಎರಡು ಗ್ರ್ಯಾಚುವಲಿ ಇನ್ಕ್ರೀಸ್ ಆಗ್ತಾ ಇದೆ. ಇನ್ನು ಕ್ಯಾಶ್ ಫ್ಲೋನ ಕಡೆ ನೋಡೋದಾದರೆ FY 24ನಲ್ಲಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ನೆಗೆಟಿವ್ ಆಗಿತ್ತು. ಇದಕ್ಕೆ ಮುಖ್ಯ ಕಾರಣ ರಿಸೀವಬಲ್ಸ್ ಮತ್ತು ಇನ್ವೆಂಟ್ರಿ ಬಿಲ್ಡಪ್. FY 25ನಲ್ಲಿ ಸ್ಟ್ರಾಂಗ್ ರಿಕವರಿ ಕಂಡು ಬಂದಿತ್ತು. CFO 3,503 ಕೋಟಿ ಆಗಿದೆ. ಅದೇ H1 FY 26ನಲ್ಲಿ CFO ಬಂದು 1,390 ಕೋಟಿ ಇದೆ. CFO ಪ್ಯಾಟ್ ರೇಷಿಯೋ ಕೂಡ ಇಂಪ್ರೂವ್ ಆಗಿದೆ. FY 24ನಲ್ಲಿ ನೆಗೆಟಿವ್
FY25ನಲ್ಲಿ ಸುಮಾರು 1.5x, H1 FY26ಗೆ ಬಂದಾಗ ಸುಮಾರು 1x ಇದೆ. ಇದು ಕಂಪನಿಯ ಕ್ಯಾಶ್ ಕನ್ವರ್ಷನ್ ಇಂಪ್ರೂವ್ ಆಗ್ತಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ರಿಸ್ಕ್ ಸೈಡನ್ನು ಕೂಡ ನೋಡೋದಾದ್ರೆ ಕಂಪನಿಯ ಡೆಟ್ ಟು ಎಬಿಟಾ ರೇಷಿಯೋ 4xಗಿಂತ ಹೆಚ್ಚಿದೆ. ಇದು ಪಿಯರ್ಸ್ನ ಜೊತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈ ಅಂತಲೇ ಅನಿಸುತ್ತೆ. ಈ ರೇಷಿಯೋ ಏನು ಹೇಳುತ್ತೆ ಅಂದರೆ ಕಂಪನಿ ತನ್ನ ಆಪರೇಟಿಂಗ್ ಪ್ರಾಫಿಟ್ನ ಬಳಸ್ಕೊಂಡು ಡೆಟ್ಟನ್ನು ಎಷ್ಟು ಎಫಿಷಿಯೆಂಟ್ಲಿ ರೀಪೇ ಮಾಡಬಹುದು ಅನ್ನೋದನ್ನು ಮೆಷರ್ ಮಾಡುತ್ತೆ. ಡೆಟ್ ಟು ಎಬಿಟಾ ರೇಷಿಯೋ ಕಂಪ್ಯಾರಿಸನ್ ಮಾಡೋದಾದರೆ ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಕಂಪನಿಯ ಇಂಟ್ರೆಸ್ಟ್ ಕಾಸ್ಟ್ನಲ್ಲಿ ಕಾಣಿಸ್ತಾ ಇದೆ. TVS ಮೋಟಾರ್ ಕಂಪ್ನಿನಲ್ಲಿ FY25ನ ಸಮಯದಲ್ಲಿ ಎಬಿಟಾ ಸುಮಾರು 6,575 ಕೋಟಿ ಇತ್ತು. ಆದರೆ ಅದರಲ್ಲಿ ಸುಮಾರು 2,093 ಕೋಟಿ ಕೇವಲ ಇಂಟ್ರೆಸ್ಟ್ ಪೇಮೆಂಟ್ಗೆ ಹೋಗಿದೆ. ಅಂದರೆ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ನಲ್ಲಿ ಸುಮಾರು 32% ಭಾಗ ಡೆಟ್ ಸರ್ವಿಸಿಂಗ್ಗೆ ಹೋಗ್ತಾ ಇದೆ. ಇದು ಕಂಪನಿಗೆ ಬಾರೋವಿಂಗ್ಸ್ ಹೆಚ್ಚಿದೆ ಅನ್ನೋದನ್ನು ತೋರಿಸುತ್ತೆ, ಸಾಲ ಹೆಚ್ಚಾಗ್ತಿದೆ ಅನ್ನೋದನ್ನು ತೋರಿಸುತ್ತೆ. ಇದರ ಪರಿಣಾಮ ROC ಮೇಲೂ ಕೂಡ ಕಾಣಿಸ್ತಾ ಇದೆ. ಪಿಯರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇದೆ. ROC ಕಂಪ್ಯಾರಿಸನ್ ನೋಡಿದ್ರೆ FY23-25ನವರೆಗೆ ನೋಡಿದ್ರೆ ಲ್ಯಾವರೇಜ್ ಹೆಚ್ಚಿದ್ರೆ ಭವಿಷ್ಯದಲ್ಲಿ ಪ್ರಾಫಿಟಬಿಲಿಟಿ ಮತ್ತು ಕ್ಯಾಪಿಟಲ್ ಎಫಿಷಿಯನ್ಸಿಯ ಮೇಲೆ ಪ್ರೆಷರ್ ಬರ್ಬೋದು. ಇದರ ಜೊತೆಗೆ ಸ್ಟೀಲ್, ಐರನ್ ಮತ್ತು ಅಲ್ಯೂಮಿನಿಯಂ ಅನ್ನುವಂಥ ರಾ ಮೆಟೀರಿಯಲ್ ಪ್ರೈಸಸ್ ಕೂಡ ವಾಲಟೈಲ್ ಆಗಿದೆ. ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ಈ ಕಾಸ್ಟ್ ಹೆಚ್ಚಾಗಿರೋದನ್ನ ಗ್ರಾಹಕರಿಗೆ ಫುಲ್ ಪಾಸ್ ಮಾಡೋದು ಸುಲಭ ಅಲ್ಲ. ಆದ್ದರಿಂದ ಮಾರ್ಜಿನ್ ಪ್ರೆಷರ್ ಇರುವಂಥ ರಿಸ್ಕ್ ಇದೆ. ಇದು ಒಂದು ಕೀ ಮಾನಿಟರೇಬಲ್ ಫ್ಯಾಕ್ಟರ್. ಈಗ ನಮ್ಮ ಎರಡನೇ ಸ್ಟಾಕ್ APL ಅಪೋಲೋ ಟ್ಯೂಬ್ಸ್. ಈ ಸ್ಟಾಕ್ ಜೂನ್ 2025ರಲ್ಲಿ ಸುಮಾರು 1936 ಲೆವೆಲನ್ನು ತಲುಪಿತ್ತು. ನಂತರ ಸುಮಾರು 22% ಕರೆಕ್ಷನ್ ಆಯಿತು. ಆಮೇಲೆ ರಿಕವರಿ ಶುರುವಾಯಿತು ಮತ್ತು ಈಗ ಸ್ಟ್ರಾಂಗ್ ವಾಲ್ಯೂಮ್ಸ್ನ ಜೊತೆಗೆ ಸ್ಟಾಕ್ ತನ್ನ ಪ್ರೀವಿಯಸ್ ಹೈಸ್ನ ಮೇಲೆ ಬ್ರೇಕ್ಔಟ್ ಕೊಟ್ಟಿದೆ. ಇನ್ವೆಸ್ಟರ್ಸ್ಗಳಿಂದ ಹೆಲ್ದಿ ಪುಲ್ ಬ್ಯಾಕ್ ಬಂದರೆ ಇದನ್ನು ಗಮನಿಸಬೇಕಾಗತ್ತೆ. ವ್ಯಾಲ್ಯೂಯೇಷನ್ ಕಡೆ ನೋಡಿದ್ರೆ PE ರೇಷಿಯೋ 54.46 ಪಿಯರ್ಸ್ ಮತ್ತು ಸೆಕ್ಟರ್ ಮೀಡಿಯನ್ಗಿಂತ ಹೆಚ್ಚಿದೆ. PG ರೇಷಿಯೋ ಬಂದು 8.75 ಇದೆ. ಇದು ಸ್ಲೋ ಗ್ರೋತ್ ಅನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಪ್ರೈಸ್ ಟು ಬುಕ್ 13.48 ಇಂಡಸ್ಟ್ರಿಗಿಂತ ಎಲಿವೇಟೆಡ್ ಲೆವೆಲ್ನಲ್ಲಿದೆ. ಇದ್ರ ಜೊತೆಗೆ EV EBITDA ಬಂದು 34.33 ಇದೆ. ಅದೇ ಸೆಕ್ಟರ್ ಮೀಡಿಯನ್ ಬಂದು ಸುಮಾರು 11.2 ಇದೆ. ಅಂದರೆ ವ್ಯಾಲ್ಯೂಯೇಷನ್ ಸೆಕ್ಟರ್ಗಿಂತ ಬಹಳ ಹೈ ಇದೆ ಅಂತ. ಆದ್ದರಿಂದ ಇನ್ವೆಸ್ಟರ್ಸ್ ವ್ಯಾಲ್ಯೂಯೇಷನ್ ರಿಸ್ಕ್ ಕೂಡ ಕನ್ಸಿಡರ್ ಮಾಡಲೇಬೇಕು. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಕೂಡ ಒಂದು ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಾ ಇದೆ. APL ಅಪೋಲೋ ಟ್ಯೂಬ್ಸ್ ನಲ್ಲಿ DIE ಹೋಲ್ಡಿಂಗ್ಸ್ ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ FY25ನಲ್ಲಿ ಸುಮಾರು 16.74% ಇತ್ತು. ಇದು ಡಿಸೆಂಬರ್ 2025 ವೇಳೆಗೆ 19.91% ಆಗಿದೆ. ಅಂದರೆ 3% ಪಾಯಿಂಟ್ಗಿಂತ ಹೆಚ್ಚು ಇನ್ಕ್ರೀಸ್ ಆಗಿದೆ. ಇದು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ವಿಶ್ವಾಸ ಹೆಚ್ಚಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ಇನ್ನು ಬಿಸ್ನೆಸ್ ಬಗ್ಗೆ ಮಾತಾಡಿದರೆ APL ಅಪೋಲೋ ಟ್ಯೂಬ್ಸ್ ಭಾರತದಲ್ಲಿ ಲಾರ್ಜೆಸ್ಟ್ ಸ್ಟ್ರಕ್ಚರಲ್ ಸ್ಟೀಲ್ ಟ್ಯೂಬ್ ಮ್ಯಾನುಫ್ಯಾಕ್ಚರರ್ ಆಗಿದೆ. ಕಂಪನಿಗೆ 11 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳಿದ್ದಾವೆ. FY26ನ ವೇಳೆಗೆ ಸುಮಾರು 5 ಮಿಲಿಯನ್ ಟನ್ಸ್ ಕೆಪಾಸಿಟಿಯ ಮೇಲೆ ಆಪರೇಟ್ ಮಾಡ್ತಾ ಇದೆ. ಕಂಪನಿ ಹಾಟ್ ರೋಲ್ಡ್ ಕಾಯಿಲ್ ಇದನ್ನ ಸ್ಟ್ರಕ್ಚರಲ್ ಟ್ಯೂಬ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಟ್ಯೂಬ್ಸನ್ನು ಹೌಸಿಂಗ್ ಪ್ರಾಜೆಕ್ಟ್ಗಳಾಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಹೆವಿ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಇನ್ನು ರೆವಿನ್ಯೂ ಸೆಗ್ಮೆಂಟನ್ನು ಗಮನಿಸೋದಾದರೆ ಒಟ್ಟು 9 ಮಿಲಿಯನ್ FY26 ಬಂದಾಗ ರೆವಿನ್ಯೂ. ಅದರಲ್ಲಿ ಹೌಸಿಂಗ್ನ ಪಾಲು ಬಂದು ಸುಮಾರು 64% ಇದೆ. ಕಮರ್ಷಿಯಲ್ನ ಪಾಲು ಬಂದು ಸುಮಾರು 19% ಇದೆ. ಅದೇ ಇನ್ಫ್ರಾಸ್ಟ್ರಕ್ಚರ್ನ ಪಾಲು ಬಂದು ಸುಮಾರು 13% ಇದೆ. ಇನ್ನು ಅದರ್ ಸೆಗ್ಮೆಂಟ್ಸ್ ಅಂತ ಬಂದಾಗ ಸುಮಾರು 4% ಪಾಲಿದೆ. ಅಂದರೆ ಹೌಸಿಂಗ್ ಸೆಗ್ಮೆಂಟ್ ಕಂಪನಿಯ ಲಾರ್ಜೆಸ್ಟ್ ರೆವಿನ್ಯೂ ಕಾಂಟ್ರಿಬ್ಯೂಟರ್. ಇನ್ನು ಬ್ರ್ಯಾಂಡ್ಸ್ ಅನ್ನು ನೋಡಿದ್ರೆ ಕಂಪನಿಯ 2 ಮುಖ್ಯ ಬ್ರ್ಯಾಂಡ್ಸ್ಗಳಿದ್ದಾವೆ. APL ಅಪೋಲೋ ಪ್ರೀಮಿಯಂ ಬ್ರ್ಯಾಂಡ್ಸ್ ಹೈಯೆಸ್ಟ್ ಪ್ರೈಸ್ ಸೆಗ್ಮೆಂಟ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬ್ರ್ಯಾಂಡ್ ಅಂದ್ರೆ SG ಬ್ರ್ಯಾಂಡ್ ಲೋಯೆಸ್ಟ್ ಪ್ರೈಸ್ ಸೆಗ್ಮೆಂಟ್ ಮಾರ್ಕೆಟ್ ಅನ್ನ ಇದು ಟಾರ್ಗೆಟ್ ಮಾಡುತ್ತೆ. ಈಗ ಕ್ವಾರ್ಟರ್ಲಿ ನಂಬರ್ಸ್ನ ಕಡೆ ನೋಡೋಣ. ಡಿಸೆಂಬರ್ 2025 ಕ್ವಾರ್ಟರ್ನಲ್ಲಿ APL ಅಪೋಲೋ ಟ್ಯೂಬ್ಸ್ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದೆ. ಸೇಲ್ಸ್ ಬಂದು 5,815 ಕೋಟಿ ಅಂದರೆ 7.03% ಇಯರ್ ಆನ್ ಇಯರ್ ಗ್ರೋತ್ನ ಜೊತೆಗೆ ಅದರ ಜೊತೆಗೆ ಎಕ್ಸ್ಪೆನ್ಸಸ್ ಗ್ರೋತ್ ಸೇಲ್ಸ್ ಗ್ರೋತ್ಗಿಂತ ಕಮ್ಮಿ ಆಗಿದ್ದು ಆಪರೇಟಿಂಗ್ ಲ್ಯಾವರೇಜ್ ಬೆನಿಫಿಟ್ ಸಿಕ್ಕಿದೆ. ಆಪರೇಟಿಂಗ್ ಪ್ರಾಫಿಟ್ ಬಂದು ಸುಮಾರು 36% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಇನ್ನು ಆಪರೇಟಿಂಗ್ ಮಾರ್ಜಿನ್ 200 ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಈ ಗ್ರೋತ್ಗೆ ಬ್ರ್ಯಾಂಡ್ ಪ್ರೀಮಿಯಮೈಸೇಷನ್ SG ಬ್ರ್ಯಾಂಡ್ ಸ್ಟ್ರಾಟಜಿ ಹೆಲ್ಪ್ ಮಾಡಿದೆ. ಈ ಕಾರಣದಿಂದ 9 ತಿಂಗಳ EBITDA ಪರ್ ಟನ್ 5,000ಕ್ಕಿಂತ ಮೇಲಿದೆ. ಡಿಸೆಂಬರ್ 2025ರಲ್ಲಿ 3.75 ಲಕ್ಷ ಟನ್ಸ್ ಮಾರಾಟ ಆಗಿದೆ. ಆನ್ಯುಲೈಸ್ಡ್ ಬೇಸಿಸ್ನಲ್ಲಿ 4.4 ಮಿಲಿಯನ್ ಟನ್ಸ್ ಮತ್ತು ಕೆಪಾಸಿಟಿ ಯುಟಿಲೈಸೇಷನ್ 90% ಇದೆ. ಸ್ಟ್ರಾಂಗ್ ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಬಾಟಮ್ ಲೈನ್ನ ಮೇಲೆ ಸಹ ಪರಿಣಾಮ ಬೀರಿದೆ. ನೆಟ್ ಪ್ರಾಫಿಟ್ ಬಂದು 43% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ನೆಟ್ ಮಾರ್ಜಿನ್ ಬಂದು 100 ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ಮೆಂಟ್
ಕಂಡಿದೆ. ಈಗ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. Q4 FY26 FY27 ನಲ್ಲಿ ವಾಲ್ಯೂಮ್ ಗ್ರೋತ್ ಗೈಡೆನ್ಸ್ 20% ಇದೆ. FY26 ಸೇಲ್ಸ್ ವಾಲ್ಯೂಮ್ ಟಾರ್ಗೆಟ್ 3.55 ಮಿಲಿಯನ್ ಟನ್ಸ್ ಮತ್ತು FY27 ನ ಮಿನಿಮಮ್ ಟಾರ್ಗೆಟ್ ಬಂದು 4.2 ಮಿಲಿಯನ್ ಟನ್ಸ್ ಇದೆ. ಮಾರ್ಜಿನ್ಸ್ ಗೈಡೆನ್ಸ್ ಅನ್ನು ನೋಡೋದಾದ್ರೆ EBITDA ಪರ್ ಟನ್ ₹5,500 ಫಾರ್ Q4 FY26-27 ಗೆ ಇಡಲಾಗಿದೆ. ಈಗ ಇನ್ವೆಸ್ಟರ್ಸ್ಗೆ ಎಚ್ಚರಿಕೆ ಏನು ಅಂದರೆ ಸ್ಟೀಲ್ ಪ್ರೈಸ್ ವಾಲಟಿಲಿಟಿ, ಇದರಿಂದಾಗಿ ಎಬಿಟಾ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದ ಮಾರ್ಜಿನ್ಸ್ ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ಮುಂದಿನ 2 ವರ್ಷಗಳಲ್ಲಿ APL ಅಪೋಲೋ ಟ್ಯೂಬ್ಸ್ 1,500 ಕೋಟಿ ಕ್ಯಾಪೆಕ್ಸ್ ರೋಡ್ ಮ್ಯಾಪ್ ಅನ್ನು ಹಾಕೊಂಡಿದೆ. ಇಂದಿನ 33% ROC ಅನ್ನ 40%ಗೆ ಹೆಚ್ಚು ಮಾಡುವಂತ ಗುರಿಯನ್ನು ಕೂಡ ಇಟ್ಕೊಂಡಿದೆ. ಇನ್ನು ಬ್ಯಾಲೆನ್ಸ್ ಶೀಟ್ ನ ಕಡೆ ನೋಡೋದಾದ್ರೆ FY24 ನಲ್ಲಿ ಬಾರೋವಿಂಗ್ಸ್ ಬಂದು 1,144 ಕೋಟಿ ಇತ್ತು. FY25 ನಲ್ಲಿ ಇದು 634 ಕೋಟಿಗೆ ಇಳಿಕೆ ಆಗಿದೆ. H1 FY26 ನ ವೇಳೆಗೆ ಬಾರೋವಿಂಗ್ಸ್ ಮತ್ತೆ ಸ್ವಲ್ಪ ಹೆಚ್ಚಾಗಿ 715 ಕೋಟಿ ಆಗಿದ್ದು, ಇದಕ್ಕೆ ಮುಖ್ಯ ಕಾರಣ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ನಲ್ಲಿ ಸ್ಲೈಟ್ ಅಪ್ಟಿಕ್ ಆಗಿದೆ. ಇನ್ನು ಕ್ಯಾಶ್ ಫ್ಲೋ ಟ್ರೆಂಡ್ ಕೂಡ ಸ್ಟೇಬಲ್ ಆಗಿದೆ. FY24 ನಲ್ಲಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಬಂದು 1,112 ಕೋಟಿ ಆಗಿತ್ತು. FY25 ನಲ್ಲಿ ಇದು 1,213 ಕೋಟಿ ಏರಿಕೆ ಆಗಿದೆ. H1 FY26 ನಲ್ಲಿ CFO ಬಂದು 600 ಕೋಟಿ ಆಗಿದ್ದು, ಇನ್ವೆಂಟರಿ ಬಿಲ್ಡಪ್ ನ ಪರಿಣಾಮ ಕೆಲವು ಕಾಣಿಸ್ಕೊಂಡಿದೆ. ಅಂದರೆ CFO ಪ್ಯಾಟ್ ವೇರ್ ಹೌಸಿಂಗ್ FY25 ನಲ್ಲಿ 1.6x ಆಗಿತ್ತು. H1 FY26 ನಲ್ಲಿ ಅದು 1.1xಗೆ ಕಮ್ಮಿ ಆಗಿದೆ. ಕ್ಯಾಶ್ ಕನ್ವರ್ಷನ್ ಇನ್ನೂ ಕೂಡ 1x ನ ಮೇಲೆ ಇದ್ರೂ ಕೂಡ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ಸಾಫ್ಟನ್ ಆಗಿದೆ. ಇನ್ನು ರಿಸ್ಕ್ ಆಂಗಲ್ ನಲ್ಲಿ ನೋಡೋದಾದ್ರೆ ಪ್ರಮುಖ ಫ್ಯಾಕ್ಟರ್ ರಾ ಮೆಟೀರಿಯಲ್ ವೊಲಾಟಿಲಿಟಿ. ಕಂಪನಿ ಸ್ಟೀಲ್ ಕನ್ವರ್ಟರ್ ಆಗಿದ್ದು, ಮುಖ್ಯ ರಾ ಮೆಟೀರಿಯಲ್ ಅಂದ್ರೆ ಹಾಟ್ ರೋಲ್ಡ್ ಕಾಯಿಲ್. HRC ಸ್ಟೀಲ್ ದರದ ವೊಲಾಟಿಲಿಟಿ ಮಾರ್ಜಿನ್ಸ್ ಮೇಲೆ ನೇರವಾಗಿ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ. ಸ್ಟೀಲ್ ಪ್ರೈಸಸ್ ನಲ್ಲಿ ವೊಲಾಟಿಲಿಟಿ ನೇರವಾಗಿ APL ಅಪೋಲೋ ಟ್ಯೂಬ್ಸ್ ಮಾರ್ಜಿನ್ಸ್ ಮೇಲೆ ಪರಿಣಾಮ ಬೀರುತ್ತೆ. Q2 FY25 ನಲ್ಲಿ ಸ್ಟೀಲ್ ಪ್ರೈಸಸ್ ಕಮ್ಮಿ ಆದ ಕಾರಣಕ್ಕೆ ಕಂಪನಿಗೆ ಸಿಗ್ನಿಫಿಕೆಂಟ್ ಇನ್ವೆಂಟರಿ ಲಾಸ್ ದಾಖಲಾಗಿತ್ತು. H1 FY26 ನಲ್ಲಿಯೂ ಕೂಡ ಇನ್ವೆಂಟರಿ ಲೆವೆಲ್ಸ್ ಹೆಚ್ಚಾಗಿದೆ ಮತ್ತು ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಕೂಡ ಏರಿಕೆ ಆಗಿದೆ. ಅಂದರೆ ಸ್ಟೀಲ್ ಪ್ರೈಸಸ್ ತೀವ್ರವಾಗಿ ಇಳಿಕೆ ಆದಂತಹ ಕಾರಣದಿಂದಾಗಿ ಮಾರ್ಜಿನ್ಸ್ನ ಮೇಲೆ ಪ್ರೆಷರ್ ಬಂತು. ಇದು ಮುಂದಿನ ಸಮಯದಲ್ಲಿ ಒಂದು ಕೀ ಮಾನಿಟರೇಬಲ್ ರಿಸ್ಕ್ ಆಗಿ ಉಳಿಬಹುದು. ಇನ್ನು ನಮ್ಮ ಮೂರನೇ ಮತ್ತು ಕೊನೆಯ ಸ್ಟಾಕ್ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್. ಈ ಸ್ಟಾಕ್ ಜುಲೈ 2024ರಲ್ಲಿ ತನ್ನ ಆಲ್ ಟೈಮ್ ಹೈ ತಲುಪಿತು. ನಂತರ ಸುಮಾರು 30% ಕರೆಕ್ಷನ್ ಕಂಡು, ಆದರೆ ಅಲ್ಲಿಂದ ಮತ್ತೆ ಮೊಮೆಂಟಮ್ ಬಿಲ್ಡಪ್ ಆಗಿ ಜನವರಿ 2026ರಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ನ ಜೊತೆಗೆ ಬ್ರೇಕ್ಔಟ್ ಕೊಡ್ತು. ಈ ಟ್ರೆಂಡ್ 1278ರ ಕೆಳಗೆ ಬಿದ್ದರೆ ಇನ್ವ್ಯಾಲಿಡ್ ಆಗುತ್ತೆ. ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಪ್ರಸ್ತುತ 16x P ನಲ್ಲಿ ಟ್ರೇಡ್ ಆಗ್ತಾ ಇದೆ. ಅದು ಅನೇಕ ತನ್ನ ಪಿಯರ್ಸ್ಗಿಂತ ಕಮ್ಮಿ ಮತ್ತು ಸೆಕ್ಟರ್ ಮೀಡಿಯಂಗೆ ಸಮೀಪ ಇದೆ. ಅದೇ ಸಮಯದಲ್ಲಿ PG ರೇಷಿಯೋ ಬಂದು 0.62 ಇದೆ. ಇದು ಬ್ಯಾಂಕ್ನ ಸ್ಟ್ರಾಂಗ್ ಗ್ರೋತ್ ಸಿಗ್ನಲ್ ಮಾಡ್ತಾ ಇದೆ. ಪ್ರೈಸ್ ಟು ಬುಕ್ ಬಂದು 2.01x ಮತ್ತು ಇದು HDFC ಬ್ಯಾಂಕ್, ICICI ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ಗಳಿಗಿಂತ ಕಮ್ಮಿ ಇದೆ. ಬಿಸ್ನೆಸ್ನ ಬಗ್ಗೆ ಹೇಳೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಭಾರತದಲ್ಲಿ 3ನೇ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿದ್ದು, ಸುಮಾರು 54 ಮಿಲಿಯನ್ ಕಸ್ಟಮರ್ಸ್ಗೆ 6,110 ಬ್ರಾಂಚ್ಗಳಲ್ಲಿ ಸೇವೆ ಕೊಡ್ತಾ ಇದೆ. ಇನ್ನು ಬ್ಯಾಂಕ್ 3 ಪ್ರಮುಖ ಸೆಗ್ಮೆಂಟ್ಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಮೊದಲನೇದು ಕಾರ್ಪೊರೇಟ್ ಹೋಲ್ಸೇಲ್ ಬ್ಯಾಂಕಿಂಗ್, ರಿಟೇಲ್ ಬ್ಯಾಂಕಿಂಗ್ ಮತ್ತು ಟ್ರೆಜರಿ. ಈ 3ರಲ್ಲಿ ರಿಟೇಲ್ ಬ್ಯಾಂಕಿಂಗ್ ಅದರ ಕೋರ್ ಸ್ಟ್ರೆಂತ್, ಸುಮಾರು 51 ಮಿಲಿಯನ್ ಇಂಡಿವಿಜುವಲ್ ಕಸ್ಟಮರ್ಸ್ಗೆ ಸೇವೆ ಕೊಡುತ್ತೆ. ಭಾರತದಲ್ಲಿ 4ನೇ ಲಾರ್ಜೆಸ್ಟ್ ಕ್ರೆಡಿಟ್ ಕಾರ್ಡ್ ಇಶ್ಯೂಯರ್ ಕೂಡ ಇದೇ ಬ್ಯಾಂಕ್. ಸೆಗ್ಮೆಂಟ್ ಕಾಂಟ್ರಿಬ್ಯೂಷನ್ ನೋಡೋದಾದ್ರೆ ರಿಟೇಲ್ ಬ್ಯಾಂಕಿಂಗ್ ನಲ್ಲಿ 63% ಟೋಟಲ್ ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಕಾರ್ಪೊರೇಟ್ ಹೋಲ್ಸೇಲ್ ನಲ್ಲಿ 22% ಮತ್ತು ಟ್ರೆಜರಿಯಲ್ಲಿ 13% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಕೀ ಆಪರೇಟಿಂಗ್ ಮ್ಯಾಟ್ರಿಕ್ಸ್ ಅನ್ನು ನೋಡೋದಾದ್ರೆ ಡಿಸೆಂಬರ್ 2025 ವೇಳೆಗೆ ಬ್ಯಾಂಕ್ಸ್ ನ ಟೋಟಲ್ ಲೋನ್ ಬುಕ್ 11,59,000 ಕೋಟಿಗೆ ತಲುಪಿದೆ. ಇದು 14% ಇಯರ್ ಆನ್ ಇಯರ್ ಗ್ರೋತ್ ತೋರಿಸಿದೆ. ರಿಟೇಲ್ ಲೋನ್ಸ್ ಬಂದು 56% ಮತ್ತು ಕಾರ್ಪೊರೇಟ್ ಲೋನ್ಸ್ ಬಂದು 32% ಇದೆ. ಅಸೆಟ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಗ್ರಾಸ್ NPA 90 ದಿನಗಳಿಗಿಂತ ರೀಪೇಮೆಂಟ್ ಡಿಲೇ ಆಗಿರುವಂತ ಬ್ಯಾಡ್ ಲೋನ್ಸ್ 1.40% ಆಗಿದ್ದು, ಇದು ಇಯರ್ ಆನ್ ಇಯರ್ 6 ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ಮೆಂಟ್ ತೋರಿಸಿದೆ. ಈಗ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ನ ನೆಟ್ NPA ನೋಡಿದ್ರೆ ಇದು 0.42% ಇದೆ. ಅಂದ್ರೆ ಬಾಕಿ ಉಳಿದ ಲೋನ್ ಡಿಫಾಲ್ಟ್ ಪೋರ್ಷನ್ ಇದು ಇಯರ್ ಆನ್ ಇಯರ್ 7 BPS ಅಪ್ಟಿಕ್ ತೋರಿಸ್ತಾ ಇದೆ. ಇನ್ನು ಸಿಪೇಜ್ ರೇಷಿಯೋನ ನೋಡೋದಾದ್ರೆ ಇದು ಗುಡ್ ಲೋನ್ಸ್ ಎಷ್ಟು ತ್ವರಿತವಾಗಿ ಸ್ಟ್ರೆಸ್ಡ್ ಅಥವಾ NPA ಆಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. Q3 FY26 ನಲ್ಲಿ ಗ್ರಾಸ್ ಸ್ಲಿಪೇಜ್ ಬಂದು 2.11% ಮತ್ತು ನೆಟ್ ಸ್ಲಿಪೇಜ್ ಬಂದು 1.11% ಆಗಿತ್ತು. ಎರಡೂ ಇಯರ್ ಆನ್ ಇಯರ್ ಕಮ್ಮಿ ಆಗ್ತಾ ಇದೆ. ಕ್ರೆಡಿಟ್ ಕಾಸ್ಟ್ ಅಂದರೆ ಲೋನ್ ಡಿಫಾಲ್ಟ್ಸ್ ನಿಂದ ಉಂಟಾದಂಥ ಟೋಟಲ್ ಎಕ್ಸ್ಪೆನ್ಸ್ Q3 FY26 ನಲ್ಲಿ 1.02% ಆಗಿದ್ದು, ಇದು ಇಯರ್ ಆನ್ ಇಯರ್ 26 BPS ಲೋವರ್ ಆಗಿದೆ. ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ 6% ಇಯರ್ ಆನ್ ಇಯರ್ ಏರಿದೆ. ಮುಖ್ಯವಾಗಿ ಇದು
ವಾಲ್ಯೂಮ್ ಲೆಡ್ ಗ್ರೋತ್, ಅಡ್ವಾನ್ಸಸ್ 14% ಇಯರ್ ಆನ್ ಇಯರ್ ಮತ್ತು ಡೆಪಾಸಿಟ್ಸ್ 15% ಇಯರ್ ಆನ್ ಇಯರ್ ಆಗಿದೆ. ಆದರೂ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬಂದು 3.64%ಗೆ ಇಳಿದಿದೆ. ಇಯರ್ ಆನ್ ಇಯರ್ 29 ಬೇಸಿಸ್ ಪಾಯಿಂಟ್ಸ್ ಲೋವರ್ ಆಗಿದೆ. ಸುಮಾರು 72% ಲೋನ್ ಫ್ಲೋಟಿಂಗ್ ರೇಟ್ ಅಂದರೆ ರೆಪೋ ಲಿಂಕ್ಡ್. ಆದ್ದರಿಂದ ರೇಟ್ ಕಟ್ಸ್ ಅಥವಾ ಸ್ಟೆಬಿಲೈಸೇಷನ್ನ ಪರಿಣಾಮ ತಕ್ಷಣವೇ NIMನಲ್ಲಿ ಪ್ರತಿಬಿಂಬಿತವಾಗುತ್ತೆ, ಅಂದರೆ ರಿಫ್ಲೆಕ್ಟ್ ಆಗುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ 7% ಇಯರ್ ಆನ್ ಇಯರ್ ಏರಿಕೆ ಆಗಿದೆ. ಇದು ಸ್ವಲ್ಪ ಹೆಚ್ಚಾಗಿ ಟಾಪ್ ಲೈನ್ ಗ್ರೋತ್ಗಿಂತ ಹೆಚ್ಚಾಗಿದೆ. ಇದರ ಪರಿಣಾಮ ಬಾಟಮ್ ಲೈನ್ನ ಮೇಲೆ ಕೂಡ ಕಂಡು ಬಂದಿದೆ. ನೆಟ್ ಪ್ರಾಫಿಟ್ 4% ಇಯರ್ ಆನ್ ಇಯರ್ ಏರಿಕೆ ಆಗಿದೆ. ಗ್ರೋತ್ ಔಟ್ಲುಕ್ನ ಪ್ರಕಾರ ಬ್ಯಾಂಕ್ ತನ್ನ ಗ್ರೋತ್ನ ಇಂಡಸ್ಟ್ರಿ ಆವರೇಜ್ ಕ್ರೆಡಿಟ್ ಗ್ರೋತ್ಗಿಂತ 3-4% ಹೆಚ್ಚು ಮಾಡುವಂಥ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಇನ್ನು ರಿಸ್ಕ್ ಆಂಗಲ್ ನಲ್ಲಿ ನೋಡೋದಾದ್ರೆ Q3 FY26 ನಲ್ಲಿ ನೆಟ್ ಕ್ರೆಡಿಟ್ ಕಾಸ್ಟ್ 0.76%ಗೆ ಏರಿಕೆ ಆಗಿದೆ. ಇದು ಪ್ರೀವಿಯಸ್ ಕ್ವಾರ್ಟರ್ಗಿಂತ ಹೆಚ್ಚಾಗಿದೆ. ಆದ್ದರಿಂದ ಇನ್ವೆಸ್ಟರ್ಸ್ ಇದನ್ನ ಕ್ಲೋಸ್ಲಿ ಮಾನಿಟರ್ ಮಾಡಬೇಕು. ಗ್ರಾಸ್ ಸ್ಲಿಪೇಜಸ್ ನೋಡಿದ್ರೆ 6,007 ಕೋಟಿಗೆ ತಲುಪಿದ್ದು, ಇದು ಪ್ರೀವಿಯಸ್ ಪೀರಿಯಡ್ಗಿಂತ ಹೆಚ್ಚಾಗಿದೆ. ಜೊತೆಗೆ NIM ಕಂಪ್ಯಾರಿಸನ್ ಮತ್ತು ಸ್ಲೋವರ್ NII ಗ್ರೋತ್ ಕೂಡ ನಿಯರ್ ಟರ್ಮ್ ಪ್ರಾಫಿಟಬಿಲಿಟಿಯ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಇದು ಮುಂದಿನ ಸಮಯದಲ್ಲಿ ಒಂದು ಕೀ ಮಾನಿಟರೇಬಲ್ ಟ್ರೆಂಡ್ ಆಗಿಯೇ ಉಳಿಯಲಿದೆ. ಇದು 3 ಬ್ರೇಕ್ಔಟ್ ಸ್ಟಾಕ್ಸ್: APL ಅಪೋಲೋ ಟ್ಯೂಬ್ಸ್, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಮತ್ತು TVS ಮೋಟಾರ್ ಕಂಪನಿ. ಇದ್ರ ಬಗ್ಗೆ ಒಂದು ಕ್ವಿಕ್ ವಾಕ್ ಥ್ರೂ ಅನ್ನು ಮಾಡಿದ್ದೀವಿ. ನಿಮಗೆ ಈ 3 ಬಿಸ್ನೆಸ್ನಲ್ಲಿ ಯಾವ ಅಂಶ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು? ಟೆಕ್ನಿಕಲ್ ಬ್ರೇಕ್ಔಟ್ಸಾ, ಫಂಡಮೆಂಟಲ್ಸಾ ಅಥವಾ ಗ್ರೋತ್ ಔಟ್ಲುಕ್ಕಾ? ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಇದೇ ಥರದ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ಗ್ರೋ ಕನ್ನಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಕೀಪ್ ಲರ್ನಿಂಗ್ ಮತ್ತು ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.